ಆತ್ಮೀಯ ವಿದ್ಯಾರ್ಥಿಗಳೇ, ಅರ್ಥಶಾಸ್ತ್ರ ವಿಷಯದ ತರಗತಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ತರಗತಿಯಲ್ಲಿ ಸಮಗ್ರ ಅರ್ಥಶಾಸ್ತ್ರ ಅಧ್ಯಾಯ 1ರಲ್ಲಿ ನಾವು ಇವತ್ತೇನು ಮಾಡೋಣ ಅಂದ್ರೆ ಪರಿಚಯ ಅನ್ನೋ ಒಂದು ಅಧ್ಯಾಯದಲ್ಲಿ 4 ಅಂಕಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆಯನ್ನು ನಾವು ಚರ್ಚೆ ಮಾಡ್ತಾ ಹೋಗೋಣ. ಹಾಗಾದರೆ ಯಾವ ಥರನಾಗಿ ಅಂತ ಕೇಳ್ತಾನೆ ನೋಡಿ. ಮಾದರಿ ಪ್ರಶ್ನೆ ಪತ್ರಿಕೆ 2ರಲ್ಲಿ ಈ ಪ್ರಶ್ನೆ ಕೇಳ್ಪಟ್ಟಿದೆ. ಸಮಗ್ರ ಅರ್ಥಶಾಸ್ತ್ರ ಮತ್ತು ಸೂಕ್ಷ್ಮ ಅರ್ಥಶಾಸ್ತ್ರದ ನಡುವಿನ ಭಿನ್ನತೆಗಳನ್ನು ಬರೆಯಿರಿ. ಈ ಪ್ರಶ್ನೆ ಕೇಳ್ಪಟ್ಟಿದೆ. ಅಂದರೆ ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರದ ನಡುವಿನ ಭಿನ್ನತೆ ಹೇಗಿದೆ? ಅಂದರೆ ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ ಇವು ಒಂದಕ್ಕೊಂದು ಪೂರಕವಾದಂತಹ ಒಂದು ಅರ್ಥಶಾಸ್ತ್ರ ಇವೆ. ಇಲ್ಲಿ ಸಮಗ್ರ ಅರ್ಥಶಾಸ್ತ್ರ ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಪೂರಕವಾಗಿದೆ, ಸೂಕ್ಷ್ಮ ಅರ್ಥಶಾಸ್ತ್ರ ಸಮಗ್ರ ಅರ್ಥಶಾಸ್ತ್ರಕ್ಕೆ ಪೂರಕವಾಗಿದೆ. ಬಟ್ ಮೇಲ್ನೋಟಕ್ಕೆ ಬೇರೆ ಬೇರೆ ಆದರೂ ಕೂಡ ಅವು ಒಂದಕ್ಕೊಂದು ಪೂರಕವಾದಂತಹ ಒಂದು ವ್ಯವಸ್ಥೆಯನ್ನು ಅದು ಒಳಗೊಂಡಿದೆ. ಹಾಗಾದರೆ ಸೂಕ್ಷ್ಮ ಅರ್ಥಶಾಸ್ತ್ರ ಅಂದರೆ ಏನು ನೋಡಿ. ಸೂಕ್ಷ್ಮ ಅರ್ಥಶಾಸ್ತ್ರ ಅಂದರೆ ಒಂದು ವಿಷಯದ ಚಿಕ್ಕ ಚಿಕ್ಕ ಘಟಕಗಳನ್ನಾಗಿ ಮಾಡಿ ಅವುಗಳ ಬಗ್ಗೆ ಕುರಿತು ಅಧ್ಯಯನ ಮಾಡೋದಕ್ಕೆ ನಾವು ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಕರಿತೀವಿ. ಹಾಗೆ ಸಮಗ್ರ ಅರ್ಥಶಾಸ್ತ್ರ ಅಂದರೆ ಇಡಿಯಾಗಿ ಅಧ್ಯಯನ ಮಾಡೋದಕ್ಕೆ ನಾವು ಏನಂತ ಕರಿತೀವಿ? ಸಮಗ್ರ ಅರ್ಥಶಾಸ್ತ್ರ ಅಂತ ಕರಿತೀವಿ. ಹಾಗಾದರೆ ಈ ಎರಡೂ ನಡುವಿನ ಭಿನ್ನತೆಗಳನ್ನು ನಾವು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಇಲ್ಲಿ ನೋಡಿ, ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ. ಸೂಕ್ಷ್ಮ ಅರ್ಥಶಾಸ್ತ್ರ ಏನು ಹೇಳುತ್ತಪ್ಪ ಅಂತಂದರೆ, ಸೂಕ್ಷ್ಮ ಅರ್ಥಶಾಸ್ತ್ರ ಆರ್ಥಿಕತೆಯ ಸಣ್ಣ ಸಣ್ಣ ವೈಯಕ್ತಿಕ ಆರ್ಥಿಕ ಘಟಕಗಳ ಬಗ್ಗೆ ಅಧ್ಯಯನ ಮಾಡುತ್ತೆ. ಸೂಕ್ಷ್ಮ ಅರ್ಥಶಾಸ್ತ್ರ ಯಾವಾಗಲೂ ಸಣ್ಣ ಸಣ್ಣ ಘಟಕಗಳ ಬಗ್ಗೆ ಮಾತ್ರ ಅಧ್ಯಯನ ಮಾಡ್ತಾ ಹೋಗುತ್ತೆ. ನಾವು ಅದಕ್ಕೆ ಹೀಗಾಗಿ ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ನಾವು ಕರಿತೀವಿ. ಇಲ್ಲಿ ಸಮಗ್ರ ಅರ್ಥಶಾಸ್ತ್ರ ಏನು ಮಾಡುತ್ತೆ? ಆರ್ಥಿಕತೆ ವ್ಯಾಪಕ ಭಾಗಗಳ ಒಟ್ಟಾರೆ ಅಧ್ಯಯನ ಮಾಡುತ್ತೆ, ಇಡಿಯಾಗಿ ಅಧ್ಯಯನ ಮಾಡುತ್ತೆ. ಸೊ ಹೀಗಾಗಿ ಇದಕ್ಕೆ ನಾವು ಸಮಗ್ರ ಅರ್ಥಶಾಸ್ತ್ರ ಅಂತ ನಾವು ಕರಿತೀವಿ. ಹಾಗಾದ್ರೆ 2ನೇ ಪಾಯಿಂಟ್ಸ್ ನೋಡ. ಸೊ ಇದು ಸಂಕುಚಿತ ವ್ಯಾಪ್ತಿಯನ್ನು ಹೊಂದಿದೆ. ಯಾಕಂತಂದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರ ಕೇವಲ ಒಬ್ಬ ವ್ಯಕ್ತಿಗೆ ಅಥವಾ ಒಂದು ಕೈಗಾರಿಕೆಗೆ ಸಂಬಂಧಿಸಿದ್ದು. ಹೀಗಾಗಿ ಅದರ ವ್ಯಾಪ್ತಿ ಯಾವಾಗಲೂ ಚಿಕ್ಕದಾಗಿರುತ್ತೆ. ಕೇವಲ ಒಬ್ಬ ವ್ಯಕ್ತಿ ಬಗ್ಗೆ ಮಾತ್ರ ಅಧ್ಯಯನ ಮಾಡೋದು, ಕೇವಲ ಒಂದು ಕೈಗಾರಿಕೆ ಬಗ್ಗೆ ಮಾತ್ರ ಅಧ್ಯಯನ ಮಾಡೋದು. ಸೊ ಹೀಗಾಗಿ ಈ ಸೂಕ್ಷ್ಮ ಅರ್ಥಶಾಸ್ತ್ರದ ವ್ಯಾಪ್ತಿ ಏನಾದಿದೆ? ಚಿಕ್ಕದಾಗಿರುತ್ತೆ. ಸಮಗ್ರ ಅರ್ಥಶಾಸ್ತ್ರದ ವ್ಯಾಪ್ತಿ ವಿಶಾಲವಾಗಿದ್ದು, ಯಾಕಂದ್ರೆ ಸಮಗ್ರವಾಗಿ ನಾವು ಅಧ್ಯಯನ ಮಾಡ್ತೀವಿ. ಇವತ್ತು ರಾಷ್ಟ್ರೀಯ ಆದಾಯ ಅಂದ್ರೆ ಏನು, ರಾಷ್ಟ್ರೀಯ ಆದಾಯದ ಬಗ್ಗೆ, ಜನಸಂಖ್ಯೆ ಬಗ್ಗೆ, ನಿರುದ್ಯೋಗದ ಬಗ್ಗೆ. ಹೀಗಾಗಿ ಅದರ ವ್ಯಾಪ್ತಿ ಏನಿದೆಪ್ಪ ಅಂತಂದ್ರೆ ಸೊ ವಿಶಾಲವಾದಂಥ ವ್ಯಾಪ್ತಿಯನ್ನು ಸಮಗ್ರ ಅರ್ಥಶಾಸ್ತ್ರ ಒಳಗೊಂಡೈತಿ. ಇನ್ನು 3ನೇ ಪಾಯಿಂಟ್ಸ್ ನೋಡಿ, ಇದನ್ನು ನಾವು ತುಣುಕು ವಿಧಾನ ಅಂತ ಕರಿತೀವಿ. ಯಾಕಂತಂದ್ರೆ ಇದನ್ನು ಚಿಕ್ಕ ಚಿಕ್ಕ ಘಟಕಗಳಾಗಿ ಅಧ್ಯಯನ ಮಾಡೋದ್ರಿಂದ ಇದಕ್ಕೆ ನಾವು ತುಣುಕು ವಿಧಾನ ಅಂತ ಕರಿತೀವಿ. ಸೊ ಹಾಗೆ ಸಮಗ್ರ ಅರ್ಥಶಾಸ್ತ್ರದ ವಿಧಾನವನ್ನ ರಾಶಿ ವಿಧಾನ ಅಂತ ಕರಿತೀವಿ. ಯಾಕಂದ್ರೆ ಇದು ಅಖಂಡವಾಗಿರ್ತದೆ. ಸೊ ಹೀಗಾಗಿ ಇದಕ್ಕೆ ನಾವು ರಾಶಿ ವಿಧಾನ ಅಂತ ಕರಿತೀವಿ. ಸೊ ಹಾಗೆ ವಿದ್ಯಾರ್ಥಿಗಳೇ, ಮತ್ತೊಂದು 4ನೇ ಪಾಯಿಂಟ್ಸ್ ನೋಡಿ. ಇದು ಸ್ವಂತ ಹಿತಾಸಕ್ತಿ ಮತ್ತು ಕಲ್ಯಾಣದ ಬಗ್ಗೆ ಚಿಂತಿಸುತ್ತದೆ. ಸ್ವಂತ ಹಿತಾಸಕ್ತಿ, ಕೇವಲ ಒಬ್ಬ ವ್ಯಕ್ತಿಯ ಸ್ವಂತ ಹಿತಾಸಕ್ತಿ, ಅವನ ಬಯಕೆ, ಅವನ ಏಳಿಗೆಯ ಬಗ್ಗೆ ಮಾತ್ರ ಇದು ಅಧ್ಯಯನ ಮಾಡ್ತದ. ಒಂದು ಕೈಗಾರಿಕೆಯ ಅಭಿವೃದ್ಧಿ ಬಗ್ಗೆ ಮಾತ್ರ ಅದು ಅಧ್ಯಯನ ಮಾಡ್ತದೆ. ಹೀಗಾಗಿ ಒಬ್ಬ ವ್ಯಕ್ತಿ, ಒಂದು ಕೈಗಾರಿಕೆಯ ಸ್ವಂತ ಹಿತಾಸಕ್ತಿಗಳನ್ನು ಸೂಕ್ಷ್ಮ ಅರ್ಥಶಾಸ್ತ್ರ ನೋಡ್ತದೆ. ಹೀಗಾಗಿ ಇದಕ್ಕೆ ನಾವು ಸ್ವಂತ ಹಿತಾಸಕ್ತಿ ಮತ್ತು ಕಲ್ಯಾಣದ ಬಗ್ಗೆ ಮಾತ್ರ ಸೂಕ್ಷ್ಮ ಅರ್ಥಶಾಸ್ತ್ರ ಚಿಂತಿಸುತ್ತದೆ. ಇನ್ನು ಇದು ದೇಶದ ಆರ್ಥಿಕ ಕಲ್ಯಾಣ ಸಾಧಿಸುವ ಗುರಿಯನ್ನು ಹೊಂದಿದೆ. ನೋಡ್ರಿ, ಸಮಗ್ರ ಅರ್ಥಶಾಸ್ತ್ರ ಯಾವಾಗಲೂ ದೇಶದ ಸಮಗ್ರ ಅಭಿವೃದ್ಧಿ, ಅಂದ್ರೆ ದೇಶದಲ್ಲಿ ನಿರುದ್ಯೋಗವನ್ನು ಹೋಗಲಾಡಿಸ್ಬೇಕಾದ್ರೆ ಯಾವ ಕ್ರಮಗಳನ್ನು ತೆಗೆದುಕೊಳ್ಬೇಕು, ಜನರ ಬಡತನವನ್ನು ಹೋಗಲಾಡಿಸ್ಬೇಕಾದ್ರೆ ಯಾವ ಥರ ಕ್ರಮ ತೆಗೆದುಕೊಳ್ಬೇಕು, ಹೀಗೆ ಸಮಗ್ರವಾಗಿ ಅಧ್ಯಯನ ಮಾಡ್ತದೆ. ದೇಶದ ಅಭಿವೃದ್ಧಿಯ ಬಗ್ಗೆ ಅದು ಯೋಚನೆ ಮಾಡ್ತದೆ. ಬಟ್ ಸೂಕ್ಷ್ಮ ಅರ್ಥಶಾಸ್ತ್ರ ಕೇವಲ ಒಬ್ಬ ವ್ಯಕ್ತಿ, ಒಂದು ಕೈಗಾರಿಕೆ ಮಾತ್ರ ಅಧ್ಯಯನ ಮಾಡ್ತದೆ. ಸೊ ಇದರಲ್ಲಿ ಇರ್ತಕ್ಕಂಥ ಒಂದು ಭಿನ್ನತೆ. ಹಾಗೆ ವಿದ್ಯಾರ್ಥಿಗಳೇ, ಇದು ಭಾಗಶಃ ಸಮತೋಲನ ವಿಶ್ಲೇಷಣೆಯಾಗಿದೆ. ಯಾವುದು? ಸೂಕ್ಷ್ಮ ಅರ್ಥಶಾಸ್ತ್ರ. ಬಟ್ ಸಮಗ್ರ ಅರ್ಥಶಾಸ್ತ್ರ ಸಾಮಾನ್ಯ ಸಮತೋಲನ ವಿಶ್ಲೇಷಣೆಯಾಗಿದೆ. ನೆಕ್ಸ್ಟ್ ಪಾಯಿಂಟ್ಸ್ ನೋಡಿ. ಇದು ಅನುಭೋಗಿಯ ವರ್ತನಾ ಸಿದ್ಧಾಂತ, ಗೇಣಿ, ಕೂಲಿ, ಬಡ್ಡಿ, ಲಾಭ ಸಿದ್ಧಾಂತ ಇತ್ಯಾದಿ ಸಿದ್ಧಾಂತಗಳನ್ನು ಒಳಗೊಂಡಿದೆ. ನೋಡಿ, ಹಾಗಾದ್ರೆ ಇಲ್ಲಿ ಅನುಭೋಗಿಯ ವರ್ತನಾ ಸಿದ್ಧಾಂತದಲ್ಲಿ ಗೇಣಿ ಅಂದ್ರೆ ಭೂಮಿಗೆ ಗೇಣಿಯನ್ನು ಕೊಡ್ತೀವಿ ನಾವು.
ನಂತರ ಕೂಲಿ, ಶ್ರಮಕ್ಕೆ ಕೂಲಿ ಕೊಡ್ತೀವಿ. ಬಡ್ಡಿ, ಬಂಡವಾಳಕ್ಕೆ ಬಡ್ಡಿ ಕೊಡ್ತೀವಿ. ಲಾಭ, ಸಂಘಟನೆಗೆ ಲಾಭ ಕೊಡ್ತೀವಿ. ಸೊ ಈ ಸಿದ್ಧಾಂತಗಳ ಬಗ್ಗೆ ಕುರಿತು ಏನು ಮಾಡ್ತದೆ ಅಂದರೆ ಸೂಕ್ಷ್ಮ ಅರ್ಥಶಾಸ್ತ್ರ ಅಧ್ಯಯನ ಮಾಡ್ತದೆ. ಬಟ್ ಸಮಗ್ರ ಅರ್ಥಶಾಸ್ತ್ರ ಇದು ಆದಾಯ, ಉದ್ಯೋಗ ಇತ್ಯಾದಿ ಸಿದ್ಧಾಂತಗಳ ಬಗ್ಗೆ ಕುರಿತು ಅಧ್ಯಯನ ಮಾಡ್ತದೆ. ನಂತರ ಈ 7 ಪಾಯಿಂಟ್ಸ್ ನೋಡಿ. ಸೂಕ್ಷ್ಮ ಅರ್ಥಶಾಸ್ತ್ರ ವೈಯಕ್ತಿಕ ಮಾರುಕಟ್ಟೆಯ ಬೇಡಿಕೆ ಮತ್ತು ಪೂರೈಕೆಯ ಅಧ್ಯಯನವಾಗ್ತದೆ. ನೋಡಿ, ಸೂಕ್ಷ್ಮ ಅರ್ಥಶಾಸ್ತ್ರ ವೈಯಕ್ತಿಕ ಮಾರುಕಟ್ಟೆ ಅಂದ್ರೆ ಅಲ್ಲಿ ಬೇಡಿಕೆ ಎಷ್ಟಿದೆ, ಪೂರೈಕೆ ಎಷ್ಟಿದೆ ಅದ್ರ ಬಗ್ಗೆ ಮಾತ್ರ ಅಧ್ಯಯನ ಮಾಡ್ತದೆ. ಬಟ್ ಸಮಗ್ರ ಅರ್ಥಶಾಸ್ತ್ರ ಹಾಗಲ್ಲ, ಅದು ದೇಶದ ಒಟ್ಟು ಬೇಡಿಕೆ, ನಮ್ಮ ದೇಶಕ್ಕೆ ಒಟ್ಟು ಬೇಡಿಕೆ ಎಷ್ಟಿದೆ, ಒಟ್ಟು ನಾವು ಎಷ್ಟು ಪೂರೈಕೆ ಮಾಡಬೇಕು ಸೊ ಅನ್ನೋದನ್ನು ಸಮಗ್ರ ಅರ್ಥಶಾಸ್ತ್ರ ನೋಡ್ತದೆ. ಸೊ ಒಟ್ಟಾರೆಯಾಗಿ ವಿದ್ಯಾರ್ಥಿಗಳೇ, ಇಲ್ಲಿ ಸಮಗ್ರ ಅರ್ಥಶಾಸ್ತ್ರ ಸೂಕ್ಷ್ಮ ಅರ್ಥಶಾಸ್ತ್ರ ನಡುವಿನ ಭಿನ್ನತೆಗಳನ್ನು ಬರೀರಿ ಅಂದರೆ ಈ ನಡುವಿನ ವ್ಯತ್ಯಾಸಗಳನ್ನು ಬರೆದರೆ ಸಾಕು. ಬಹಳ ಸರಳವಾದಂಥ ಪ್ರಶ್ನೆ. ಸೊ ಇದನ್ನು ಬಿಡಬೇಡಿ, ಯಾಕಂದರೆ ಈ ಅಧ್ಯಾಯದಲ್ಲಿ 4 ಅಂಕದ ಒಂದು ಪ್ರಶ್ನೆ ಇರುತ್ತೆ. ಸೊ ಅದಕ್ಕೆ ಸರಿಯಾಗಿ ನೀವು ಬರೀರಿ. ಮತ್ತೆ ಸಿಗೋಣ, ಮತ್ತೆ ಮುಂದಿನ ತರಗತಿಯಲ್ಲಿ. ಧನ್ಯವಾದಗಳು.